ವಿಧಾನಸಭೆಯಲ್ಲಿ ದ್ವೇಷ ಭಾಷಣ ವಿಧೇಯಕ ಮಂಡನೆ ಮಸೂದೆ ಮಂಡಿಸಿದ ಗೃಹ ಸಚಿವ ಪರಮೇಶ್ವರ್. ದ್ವೇಷ ಭಾಷಣಕ್ಕೆ ಕಠಿಣ ರೂಲ್ಸ್ ಇರುವಂತ ಬಿಲ್ ಮಂಡನೆಗೆ ತೀವ್ರ ವಿರೋಧ ಹೊರಹಾಕಿದ ಬಿಜೆಪಿ. ಆದರೆ ಮೈಕ್ ಕೈಕೊಟ್ಬಿಟ್ಟಂತ ಕಾರಣ ಅಲ್ಲಿಗೆ ಸೈಲೆಂಟ್ ಆಗ್ಬಿಟ್ರು. ಚರ್ಚೆ ವೇಳೆ ತೀವ್ರ ಸದ್ದು ಗದ್ದಲ ಸಾಧ್ಯತೆ ಕೂಡ ಆಗಿದೆ. ಸೊ ಈ ಮಸೂದೆಗೆ ಬಿಜೆಪಿಗರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೇಡವೇ ಬೇಡ, ಇದರ ಅವಶ್ಯಕತೆಗೆ ಇಲ್ಲ ಅಂತ. ಸೊ ಎಲ್ಲ ಕಿರ್ಚಾಡಕ್ಕೆ ಶುರು ಮಾಡಿದ್ರು, ಅಷ್ಟೊತ್ತಿಗೆ ಮೈಕ್ ಬೇರೆ ಕೈ ಕೊಟ್ಬಿಡ್ತು. ಹಾಗಾಗಿ ಸ್ವಲ್ಪ ಸೈಲೆಂಟ್ ಆಗಾದ್ರು. ಒಬ್ರೊಬ್ರೆ ಕಿರ್ಚಿದ್ರೆ ಸರಿ ಆಗಲ್ಲ, ಸದ್ದಾಗಲ್ಲ ಅಂತ. ಮೈಕ್ ಇದ್ದಿದ್ರೆ ಇನ್ನೊಂದು ಸ್ವಲ್ಪ ಈ ವಿಚಾರ ಚರ್ಚೆ ಆಗ್ತಿತ್ತು. ಈಗ ಪ್ರಸ್ತಾವ ಸಭೆ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವ ಹೀಗಿದೆ: 2020 ಕರ್ನಾಟಕ ದ್ವೇಷ ಭಾಷಣ ಮತ್ತು ದ್ವೇಷಗಳ ಅಪರಾಧಗಳ ಪ್ರತಿಬಂಧಕ ವಿಧೇಯಕವನ್ನು ಮಂಡಿಸಲು ಸಭೆ ಅನುಮತಿ ನೀಡಬೇಕು. ಪ್ರಸ್ತಾವದ ಪರವಾದರು ಈ ವಿಧಾನಸಭಾ ಕ್ಷೇತ್ರ ಇದ್ರದ್ದು ಅಷ್ಟೇ, ಹಾಸನ ಜಿಲ್ಲೆದೂ ಅಷ್ಟೇ, ಸಕಲೇಶ್ಪುರ ತಾಲೂಕುದು ಇದು ಎಲ್ಲ ಕಡೆ ಇದೆ, ರಾಜ್ಯದ ಎಲ್ಲ ಕಡೆನೂ ಇದೆ, ಬೀದರ್ನಲ್ಲೂ ಇದೆ, ಎಲ್ಲ ಕಡೆನೂ ಇದೆ. ಅದನ್ನ ಈ ಸಾರ್ವತ್ರಿಕವಾಗಿ ಇದನ್ನ ತಗೊಂಡು ಅದನ್ನ ಮುಖ್ಯಮಂತ್ರಿ ಪರಿಶೀಲನೆ ಮಾಡಿ ಅದನ್ನ ಕೊಡಬೇಕು. ಒಂದು ಎಕ್ಸಾಂಪಲ್ ಅನ್ನ ಕೊಟ್ಟಿದ್ದೀನಿ ನಾನು ಅದಕ್ಕೋಸ್ಕರ. ಅದರಿಂದ ಅಧ್ಯಕ್ಷರೇ, ನಾನು